ಸ್ಟ್ರೈಕ್ ಬಗ್ಗೆ ಬಹಳ ದೊಡ್ಡ ಮಾತಾಡ. ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, 2500 ಜನ ಕ್ರಿಮಿನಲ್ಗಳು ಆ ದೇಶದ ಏನು ಆರ್ಥಿಕತೆಯನ್ನು ಬುಡಮೇಲು ಮಾಡ್ಲಿಕ್ಕೆ ದಿಲ್ಲಿಯ ಏನು ಜಂತರ್ ಮಂತರ್ನಲ್ಲಿ ಸೇರಿದ್ದಕ್ಕೆ ಸಾಕ್ಷ್ಯಾಧಾರಗಳಿದ್ದಾವೆ. ಅದರಲ್ಲಿ ಇವರು ಇದ್ರ ಅಂತ ಗೊತ್ತಿಲ್ಲ. 2500 ನನಗೆ ಗೊತ್ತಿಲ್ಲ, ಅದು ಪತ್ರಿಕೆಯಲ್ಲಿ ಹಾಕಿರುವಂತದ್ದು. 2500 ಜನ ಕ್ರಿಮಿನಲ್ಗಳು ರಾಷ್ಟ್ರದ ಭದ್ರತೆಗೆ ಆರ್ಥಿಕತೆಯನ್ನು ಪೆಟ್ಟು ನೀಡಲು ಬುಡಮೇಲು ಮಾಡಲು ಕೂತಿದ್ರು ಅಂತ ಒಂದು ವರದಿ ಇದೆ. ಇವರು ಅದಕ್ಕೆ ಹೋಗ್ಲಿಕ್ಕೆ ನಿಮಗೆ ಪುರ್ಸೋತಿದೆ. ಯಾಕಂದ್ರೆ 2500 ಲೆಕ್ಕ ಬೇಕಲ್ಲ. ಯಾಕೆ ನೀವು ಬಡವರ ಬಗ್ಗೆ ನೋಡ್ತಿಲ್ಲ? ಶೃಂಗೇರಿ ಶಾಸಕರೇ, ನೀವು ಧ್ವನಿ ಎತ್ತಬೇಕಾಗಿರೋದು, ನೀವು ರಸ್ತೆಯಲ್ಲಿ ಸ್ಟ್ರೈಕ್ ಕೂರ್ಬೇಕಾಗಿರೋದು ನಿಮಗೆ ಮಿನಿಸ್ಟರ್ಶಿಪ್ ಕೊಡಿ ಅಂತೇಳಿ ಅಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ನೀವು ನಂದಿ ಏನಾಯ್ತು ಅಂತ ದಿನ ಕಾಯ್ಬೇಕಾಗಿಲ್ಲ. ಈ ಬಡವರ ಜೊತೆ ಬಡವರು ನಿಮ್ಮನ್ನು ನಂಬಿ ಓಟ್ ಹಾಕಿದ್ದಾರೆ. ಪ್ರತಿಯೊಬ್ಬ ಬಡವರು ಓಟ್ ಹಾಕಿದ್ರಿಂದ ಇವತ್ತು ಗೆಲುವು ಸಾಧಿಸಿದ್ದೀರಿ. ಅಂಗವಿಕಲರು ನಿಮ್ಗೆ ಓಟ್ ಹಾಕಿದ್ದಾರೆ, ವಿಧೇಯರು ಓಟ್ ಹಾಕಿದ್ದಾರೆ, ವೃದ್ಧರು ಓಟ್ ಹಾಕಿದ್ದಾರೆ. ಇವತ್ತು ಅವರಿಗೆ 32,000 ನೀವು ಆದಾಯ ತೆರಿಗೆ ಕಟ್ಟಬೇಕಾದ್ರೆ ಅವರ ಮರಣ ದೃಢೀಕರಣ ಕೇಳ್ತೀರಿ. ಹಾಗಾದ್ರೆ ನಾಳೆ ಸ್ಮಶಾನದಲ್ಲಿ ವೋಟಿಂಗ್ ನಿಲ್ತೀರಾ? ನೀವು ಸ್ಮಶಾನದಲ್ಲಿ ವೋಟಿಂಗ್ ನಿಲ್ತೀರಾ? ಇಷ್ಟು ಜನಕ್ಕೆ ನೀವು ಕಳಿಸಬೇಕಾದ್ರೆ ಒಬ್ರು ಕಾಮನ್ ಸೆನ್ಸ್ ಮಾಡುವ, ಪ್ರೆಸೆನ್ಸ್ ಆಫ್ ಮೈಂಡ್, ಕಾಮನ್ ಸೆನ್ಸ್, ಜನರಲ್ ನಾಲೆಡ್ಜ್ ಇರಬೇಕು. ನೀವು ಯಾರಿಗೆ ಯಾವ ಪತ್ರ ಕಳಿಸ್ತೀವಿ ಅಂತ ಗೊತ್ತಿಲ್ಲ. ನಿಮಗೆ 3 ಜನಕ್ಕೂ ಕಳಿಸಿದ್ದೀರಿ. ಅವ್ರು ಒಬ್ಬರಿಗೆ ಕಳಿಸಿದ್ದಲ್ಲ, ಯಾರಿಗೂ 3 ಜನಕ್ಕೂ ಕಳಿಸಿದ್ದಾರೆ. ಕಳಿಸೋಣ. ಈ ಪತ್ರದಲ್ಲಿ ಇದೆಯಲ್ಲ ಮರಣ ಶಾಸನ ಅವ್ರದ್ದು, ಎಲ್ರಿಗೂ ಕಳಿಸಿದ್ದಾರೆ. ಮರಣ ಶಾಸನ ಬರೀಲಿಕ್ಕೆ ತಯಾರಾಗಿದ್ದಾರೆ ಗವರ್ಮೆಂಟ್. ನಾವಾದ್ರೂ ಇದನ್ನು ಹೇಳ್ತೇವೆ. ನಾವು ಇವತ್ತು ನಿಮ್ಮನ್ನು ಎಚ್ಚರಿಸಲಿಕ್ಕೆ ಇವತ್ತು ಸೇರಿದ್ದೇವೆ. ಇವತ್ತು ಮಳೆ ಮೊನ್ನೆಯಿಂದ ಹೇಳುದು ನನಗೆ ಬಹಳ ದೊಡ್ಡ ಮಳೆ ಅಂತ. ನಾನು ಚಿಕ್ಕಮಗಳೂರು ಪತ್ರಿಕೆಯವರಿಗೆ, ಮೈಸೂರು ಕೊಪ್ಪದ ಪತ್ರಿಕೆಯವರಿಗೆ ಹೇಳಿದ್ರು ವಿಷಯ ಬಹಳ ಗಂಭೀರವಾಗಿದೆ. ಇಡೀ ರಾಜ್ಯದಲ್ಲಿರುವಂತ 4 ಲಕ್ಷ ವೃದ್ಧರಿಗೆ ಇವತ್ತು ಮರಣ ಶಾಸನ ಕೇಳ್ತಾರೆ. ಅದನ್ನು ಎಲ್ಲರೂ ನಾವು ಅದರಲ್ಲಿ ಭಾಗವಹಿಸ್ತೀವಿ ಅಂದ್ರು. ಇವತ್ತು ಬಂದಿರೋರು ಎಲ್ರಿಗೂ ಏನಾಗಿದೆ ಅಂದ್ರೆ ಒಂದು ಸರಿ ಸರ್ಕಾರದ ಕಣ್ಣೆತ್ತನ್ನ ತೀರಿಸಬೇಕು ಅನ್ನೋದು ಮಾತು ಬಂದಿದೆ. ಈಗಾಗಲೇ ವಾಸಣವನ್ನು ಹೇಳಿದ್ರು, ನೀವು ಈ ಶಾಸನ ಬದಲಾವಣೆ ಮಾಡದೇ ಇದ್ರೆ ನಾವು ಜೈಲು ಬರೋ ಕಾರ್ಯಕ್ರಮ ಹಾಕೊಳ್ತೇವೆ. ರಾಜ್ಯದ ಜೆಡಿಎಸ್ ಪಕ್ಷ ಬಡವರಿಗೋಸ್ಕರ, ವೃದ್ಧರಿಗೋಸ್ಕರ, ವಿಧೇಯರಿಗೋಸ್ಕರ, ಅಂಗವಿಕಲರಿಗೋಸ್ಕರ ಜೈಲು ಬರೋ ಕಾರ್ಯಕ್ರಮ ಹಾಕೊಳ್ಳಿಕ್ಕೆ ತಯಾರಾಗ್ತಿದೆ. ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಒಬ್ಬ ವೃದ್ಧ ಅವನು ಅನ್ನ ನೀರಲ್ಲಿ ಸಾಯಬಾರದು. ಒಂದು ಹೆಣ್ಮಗಳು ವಿಧೇಯವಾಗಿ ಅನಾಥರಾಗಬಾರದು. ಒಬ್ಬ ಅಂಗವಿಕಲ ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳ್ತೇನೆ. ಈ ದೇಶದಲ್ಲಿ ಶೃಂಗೇರಿ ಕ್ಷೇತ್ರದ ಬಗ್ಗೆ ಏನೋ ಜೈನ್ ಒಂದು ಮಾತು ಹೇಳಿದ್ರು. ಇವತ್ತು ಇಲ್ಲಿರುವಷ್ಟು ಏನು ಹ್ಯಾಂಡಿಕ್ಯಾಪ್ಸ್, ಇಲ್ಲಿರುವಂತ ಹಾಸಿಗೆಯಲ್ಲಿ ಮಲಗಿರೋರು ಬೇರೆ ಯಾರೂ ಇಲ್ಲ. ಯಾಕಂದ್ರೆ ಇಲ್ಲಿ ರಾಜಕಾರಣ ಬೇರೆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ಬಿಟ್ರಿ. ಗೋವಿಂದೇಗೌಡರು ರಾಜಕಾರಣ ಹೋದ್ಮೇಲೆ ಬಡವರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಗೋವಿಂದೇಗೌಡರು ರಾಜಕಾರಣ ಹೋದ್ಮೇಲೆ ರಸ್ತೆಗಳ ಬಗ್ಗೆ ಚಿಂತನೆ ಮಾಡಿಲ್ಲ. ಗೋವಿಂದೇಗೌಡರು ರಾಜಕಾರಣ ಹೋದ್ಮೇಲೆ ನೀವು ಶಾಲೆಗಳನ್ನು ಮುಚ್ಚಿದ್ರಿ, ಅವರು ತೆರೆದ್ರು. ಯಾರು ಶಾಲೆಗಳನ್ನು ತೆರೆದ್ರು, ಯಾರು ಶಾಲೆಗಳನ್ನು ಮುಚ್ಚಿದ್ರು, ನೀವು ಆ ರಾಜಕಾರಣ ಹೋಗಿ ಕಾರಣ ಏನಂದ್ರೆ ನಮ್ಮ ಜನ ಮೂಕರಾಗಿ ನಾವು ಅವ್ರನ್ನ ಹಾಕೊಂಡಿರೋದ್ರಿಂದ. ಬಂಧುಗಳೇ, ಇವತ್ತಿನ ದಿನ ವೃದ್ಧರಾಗ್ಲಿ ಅಥವಾ ಅಂಗವಿಕಲರಾಗ್ಲಿ ಅಥವಾ ನೀವು ವಿಧೇಯರಾಗ್ಲಿ, ನಿಮ್ಮ ಜೊತೆಯಲ್ಲಿ ಜೆಡಿಎಸ್ ಪಕ್ಷ ನಿಂತಿದೆ. ನಿಮ್ಮ ಸಮಸ್ಯೆಗಳಿಗೆ ಜೆಡಿಎಸ್ ಪಕ್ಷ ಸ್ಪಂದಿಸುತ್ತೆ. ಯಾವುದೇ ರಾಜಕಾರಣ ಇಲ್ಲ ಇದರಲ್ಲಿ ಇರುವುದು ಮಾನವೀಯತೆ. ಮಾನವೀಯತೆಯ ಆಧಾರದ ಮೇಲೆ ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಕೂತಿದ್ದೇವೆ. ಬಂಧುಗಳೇ, ಇವತ್ತಿನ ಯಾರ್ಯಾರು ಕೂತಿದ್ದೀರೋ ಒಳಗಡೆ ನಾನು ನಿಂತಿರೋರು ಎಲ್ರಿಗೂ ಹೇಳ್ತೇನೆ, ಒಂದೇ ಒಂದು ನಿಮ್ಮ ವೃದ್ಧಾಪ್ಯ ವೇತನ ಹೋದ್ರೆ ಅದು ಜೆಡಿಎಸ್ ಪಕ್ಷ ಕಾನೂನಾತ್ಮಕ ಎದುರಿಸುತ್ತೆ. ಯಾರಿಗೆ ವೃದ್ಧಾಪ್ಯ ವೇತನ ಬರಲ್ಲ ಅದನ್ನು ತಿರಸ್ಕಾರ ಮಾಡ್ತಾರೋ ದಯವಿಟ್ಟು ನಮಗೆ ಕೊಡಿ. ಯಾರಿಗೆ ವಿಧವಾ ವೇತನ ಬರಲ್ಲ ಅಂತ ಅವರು ತಿರಸ್ಕಾರ ಮಾಡ್ತಾರೋ ಅದನ್ನು ಜೆಡಿಎಸ್ ಪಕ್ಷ ತನ್ನ ಸವಾಲಾಗಿ ತಗೊಳುತ್ತೆ. ಯಾರು ಅಂಗವಿಕಲ ನೀನು ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಿರೋ, ನಾವು ನಿಮ್ಮನ್ನ ಕೈ ಹಿಡಿದು ನಡೆಸ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ನಾವು ನಿಮ್ಮ ಕೈ ಹಿಡಿದು ನಡೆಸ್ತೇವೆ. ನಾವು ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೇವೆ. ನಮ್ಮ ಹೋರಾಟ ನಿಮಗೆ ನ್ಯಾಯ ಸಿಗುವಷ್ಟು ದಿನ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ, ಬಂಧುಗಳೇ, ಈಗಾಗಲೇ ನಾನು ಹೇಗೆ ಬರಬೇಕಾದ್ರೆ ಕೇಳಿದ್ದೆ. ಯಾಕಂದ್ರೆ ತಹಸೀಲ್ದಾರ್ ಅವರ
ಅನುಪಸ್ಥಿತಿ ಇತ್ತು, 3 ದಿನ ರಜಾ ಇತ್ತು. ಆದ್ರೆ ನಾನು ಇವತ್ತು ಅವ್ರ ಜೊತೆಲಿ ಅವ್ರಿಗೆ ಕೇಳಿದಾಗ 12 ಗಂಟೆ ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ, ಬಂದಿದ್ದಾರೆ ಅಂತ ಕಾಣುತ್ತೆ. ದಯವಿಟ್ಟು ತಹಸೀಲ್ದಾರ್ ಅವ್ರನ್ನ ಸ್ಥಳಕ್ಕೆ ಬರ್ಲಿಕ್ಕೆ ನಾವು ನಾನು ಆಗಾಗಲೇ ಹೇಳಿದ್ದೇನೆ, ಅನಿಲ್ ಕುಮಾರ್, ವಿಕ್ರಮ್, ವಾಸಣ ಬಿಟ್ರೆ ಯಾರಾದ್ರೂ ಕಳಿಸಿ ಅವ್ರನ್ನ ಬರ್ಲಿಕ್ಕೆ ಹೇಳಿ, ಮತ್ತೆ ಬರ್ಲಿಕ್ಕೆ ಹೇಳಿ, ಅವರಿಗೆ ಮನವಿ ಕೊಡ್ಬೇಕು ಬರ್ತಾರಂತ. ಬಂಧುಗಳೇ, ನಮ್ಮೆಲ್ಲರದ್ದು ಹೋರಾಟ ಎಲ್ಲಿವರೆಗೆ ಇರಬೇಕಂದ್ರೆ ನಾವು ಜಯ ಗಳಿಸುವವರೆಗೆ ಹೋರಾಟ ಇರಬೇಕಾಗತ್ತೆ. ಯಾರು ಮರಣ ಶಾಸನ ಬರೆದು ವಿಧವೆಯರಿಗೆ ವಿಧವಾ ವೇತನ ಕೊಡಬಾರದು ಅಂತಿದ್ದಾರೋ, ವಿಧವಾ ವೇತನ ತಿರಸ್ಕಾರ ಮಾಡುತ್ತಿರುವ ಸರ್ಕಾರಕ್ಕೆ, ವಿಧವಾ ವೇತನ ತಿರಸ್ಕಾರ ಮಾಡಲು ಹವಣಿಸುತ್ತಿರುವ ಸರ್ಕಾರಕ್ಕೆ, ವಿಧವಾ ವೇತನ ತಿರಸ್ಕಾರ ಮಾಡುತ್ತಿರುವ ಸರ್ಕಾರಕ್ಕೆ, ವೃದ್ಧರ ಮರಣ ಶಾಸನ ಕೇಳುತ್ತಿರುವ ಸರ್ಕಾರಕ್ಕೆ, ವೃದ್ಧಾಪ್ಯ ವೇತನ ನೀಡಲು ಮರಣ ಶಾಸನ ಕೇಳುತ್ತಿರುವ ಸರ್ಕಾರಕ್ಕೆ, ವೃದ್ಧಾಪ್ಯ ವೇತನ ಮರಣ ಶಾಸನ ಕೇಳುತ್ತಿರುವ ಸರ್ಕಾರಕ್ಕೆ, ಅಂಗವಿಕಲರನ್ನ ಅಂಗವಿಕಲರಾಗಿ ಮಾಡುವ ಸರ್ಕಾರಕ್ಕೆ. ಬಂಧುಗಳೇ, ನಾನು ನಿಮ್ಮ ಜೊತೆಲಿ ಎಲ್ಲರೂ ಇದ್ದೇನೆ. ಸಾರಿಗೆ ಒಂದು ಮನವಿ ಕೊಡ್ತೇವೆ. ಅದು ಆಗದೇ ಇದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೇವೆ. ಅದಾಗದೇ ಇದ್ರೆ ವಿಧಾನಸೌಧ ಮುಂದಕ್ಕೆ ಹೋಗ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ಬಂಧುಗಳೇ, ನಿಮ್ಮೆಲ್ಲರ ಜೊತೆಲಿ JDS ನಿಮ್ಮ ಜೊತೆಲಿ ಇದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.